ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗಾಯ್ಸ್. ನೆನ್ನೆ ನೋಡಿದ್ರೆ ಶಿವರಾತ್ರಿ ಹಬ್ಬ. ನಿನ್ನೆ ಶಿವರಾತ್ರಿ ಹಬ್ಬದ ದಿನ ನಾವಮ್ಮ ಫುಲ್ ತಲೆ ಬಿಸಿ ಮಾಡ್ಕೊಂಡಿದ್ರು. ಇವಾಗ ನಮ್ಮ ಅಜ್ಜಿ ಜೊತೆ ಮಾತಾಡ್ತವ್ರೆ ನಮ್ಮಮ್ಮ. ಇದು ಗಾನವಿ ಕಾಲೇಜಿಗೆ ಹೋದ್ಲಾ? ಕೇಳ್ಬೇಕಿತ್ತು. ಓದ್ಲಂತ? ಹೌದಾ, ಓದ್ಲಂತ? ಗೈಸ್, ಇವತ್ತು ನಮ್ಮ ಮನೇಲಿ ಟಿಫನ್ ಚಿತ್ರಾನ್ನ ಮಾಡೋರೆ. ನೆನ್ನೆನೂ ಚಿತ್ರಾನ್ನ ಮಾಡಿದ್ರು. ಅಲ್ಲ ಅಮ್ಮ, ನೆನ್ನೆನೂ ಚಿತ್ರಾನ್ನ ಮಾಡಿದ್ಯಾ? ಇವತ್ತು ಚಿತ್ರಾನ್ನ ಮಾಡಿದ್ಯಾ? ನೆನ್ನೆದು ಅಂದ್ರೆ ನೆನ್ನೆದು ಹುಳಿ ಇತ್ತು. ಇವತ್ತು ಬೆಳಗ್ಗೆದು ರೈಸ್ ಇತ್ತು. ಅದಕ್ಕೆ ಕಲ್ಸ್ದೆ ಮಾಡ್ದೆ. ಉಪ್ಪಿಟ್ಟು ಮಾಡಕ್ಕೆ ಅಂತ ಬೀಟ್ರೋಟ್ ಜ್ಯೂಸ್ ಮಾಡೇ ಕೊಟ್ಟಿಲ್ಲ. ಬೀಟ್ರೋಟ್ ಇಲ್ಲ, ತರಲಾ? ಕ್ಯಾರೆಟ್ ತಗೊಂಬರುವಂತ. ಇದಂಗಾರ ತಿಂಡಿ ಆಮೇಲೆ ಮಾಡ್ತೀನಿ. ಖಾಲಿ ಹೊಟ್ಟೆಲಿ ಇದೀನಲ್ಲ. ತಿನ್ನ ಈಗ ಪಾಪ. ಇವತ್ತು ಚಿತ್ರಾನ್ನ ಏನಂತೀರಾ? ಏನನ್ನೋದೇನಿಲ್ಲ, ಅನ್ನದಾತೋ ಸುಖೀ ಭವ. ಚಿತ್ರಾನ್ನ ಮನೆ ದೇವರು, ಚಿತ್ರಾನ್ನ ಮನೆ ದೇವರು. ಗೈಸ್, ನಮ್ಮ ಅಪ್ಪ ಏನ್ ಡೈಲಾಗ್ ಹೇಳಿದ್ರು ನೀವು ಎಲ್ಲಿ? ಮತ್ತೊಂದ್ಸಲ ಹೇಳಿ ಪಾಪ. ಅದು ಅನ್ನದಾತು ಸುಖಿ ಭವ. ಚಿತ್ರಾನ್ನ ಮನೆ ದೇವರು, ಅನ್ನದಾತೋ ಸುಖೀ ಭವ ಅಂದ್ರೆ ಏನ್ ಹಂಗಂದ್ರೆ ಅರ್ಥ? ಅಂದ್ರೆ ಅನ್ನ ಹಾಕ್ದವ್ರು ಸುಖವಾಗಿರ್ಲಿ, ಚಿತ್ರಾನ್ನ ಮನೆ ದೇವರು. ಸದ್ಯ ಉಪ್ಪಿಟ್ಟು ಮಾಡಿರಲ್ಲ, ಅದಕ್ಕೆ ಖುಷಿ ಪಡ್ಬೇಕು ನಾವು. ಅದು ಸ್ವಲ್ಪ ಸಾಂಬಾರ್ ಹಾಕೊಂಡು ತಿನ್ಬೇಕಾಯ್ತು ಚಿತ್ರಾನ್ನಕ್ಕೆ. ಸಖತ್ತಾಗಿತ್ತು. ಮೂಲಂಗಿ ಸಾಂಬಾರ್ ಚೆನ್ನಾಯ್ತು ಮಗನೇ. ಏನ್ ಗಿಡಕ್ಕೆ ನೀರ್ ಹಾಕ್ತಿದ್ಯಾ? ಗೈಸ್, ಈ 1000 ರೂಪೀಸ್ ಏನಕ್ಕೆ ತಗೊಂಡೆ ಅಂದರೆ ನಮ್ಮ ಅಪ್ಪ ಕೊಟ್ಟಿದ್ದು. ಏನಕ್ಕೆ ಅಂದರೆ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಸೊ ಇಲ್ಲಿ ಶನಿ ಮಹಾತ್ಮ ದೇವಸ್ಥಾನಕ್ಕೆ ನಮ್ಮಪ್ಪ ಅವಾಗವಾಗ ಮನಿ ಆರ್ಡ್ರ್ ಮಾಡ್ತಾ ಇರ್ತಾರೆ. ಸೊ ಹಂಗೆ ಇವತ್ತು ನನಗೆ ಹೇಳಿದ್ರು ಹೋಗಿ ಅದನ್ನ ಮಾಡು ಅಂತ ಪೋಸ್ಟ್ ಆಫೀಸ್ಗೆ ಹೋಗಿ. ಸೊ ಬನ್ನಿ ಗೈಸ್, ಈಗ ಪೋಸ್ಟ್ ಆಫೀಸ್ಗೆ ಹೋಗಿ ಮನಿ ಆರ್ಡ್ರ್ ಮಾಡಿಬಿಟ್ಟು ಬರೋಣ. ಜೊತೆಗೆ ಇಲ್ಲೊಂದು ಪೋಸ್ಟ್ ಇದೆ. ಸೊ ಇದು ನಮ್ಮ ಹಳೆ ಮನೆಗೆ ಬಂದಿರೋ ಪೋಸ್ಟ್, ಬಟ್ ನಮಗೆ ಈ ಮನೆಗೆ ಬಂದಿದೆ. ಅದಕ್ಕೆ ಈ ಪೋಸ್ಟ್ ಬೇರೆ ಅಲ್ಲಿಗೆ ಹಳೆ ಮನೆ ಹತ್ರಕ್ಕೆ ಹೋಗಿ ಕೊಡೋಣ. 2 ಕೆಲಸ, ಈಗ ಹೋಗಿ ಮುಗಿಸ್ಕೊಂಡು ಬರೋಣ. ಆಕ್ಟಿವ್ ಅದ್ರಲ್ಲೇ ಹೋಗ್ಬಿಟ್ಟು ಬರೋಣ. ಸರ್, ಇದು ಮನಿ ಆರ್ಡ್ರ್ ಮಾಡಬೇಕಿತ್ತು. ಮನಿ ಆರ್ಡ್ರು ಮಾಡಬೇಕಿತ್ತು. ತುಮಕೂರು ಪಾವಗಡ. ಥ್ಯಾಂಕ್ ಯು ಸರ್. ಇಷ್ಟನಾ? ಓಕೆ, ಥ್ಯಾಂಕ್ ಯು. ಗೈಸ್, ಮನಿ ಆರ್ಡ್ರು ಮಾಡಾಯ್ತು. ಇವಾಗ ನಾನು ಹೋಗ್ತಿರೋ ಪ್ಲೇಸ್ ಬಂದು ಗೈಸ್ ನಮ್ಮ ಹಳೆ ಮನೆಗೆ. ಅದು ಮನೆ ಇವಾಗ ನಾವು ಸೇಲ್ ಮಾಡಿದ್ದೀವಿ ಅದನ್ನ. ಸೊ ಮುಂಚೆ ನಾವಿದ್ದಿದ್ದು ಹಳೆ ಮನೆಗೆ, ನಮ್ಮ ಇವಾಗ ಇರೋ ಮನೆಗೆ ಪೋಸ್ಟ್ ಬಂದಿದೆ. ಸೊ ಈಗ ಅದನ್ನ ಕೊಡಕ್ಕೆ ಹೋಗ್ತಿದ್ದೀನಿ. ಜೊತೆಗೆ ನಮ್ಮ ಹಳೆ ಮನೆನೂ ತೋರಿಸ್ತೀನಿ ಬನ್ನಿ ಗೈಸ್. ಎಷ್ಟು ದೊಡ್ಡದು ಅಂದರೆ ನಮ್ಮಪ್ಪ ಕಟ್ಟಿದ್ದು ಮನೆ ಅದು. ಬನ್ನಿ ಇವಾಗ ತೋರಿಸ್ತೀನಿ. ಆ ವ್ಲಾಗಲ್ಲೂ ನಾನು ರಿವೀಲ್ ಮಾಡಿರಲಿಲ್ಲ, ಹೇಳಿರಲಿಲ್ಲ. ಗೈಸ್, ಅಲ್ಲಿ ಕಾಣ್ತಿದೆಯಲ್ಲ ಕಲ್ಲಿನ ಮನೆ, ಅಲ್ಲಿ ಪ್ಯಾರಡೈಸ್ ಲೇಡೀಸ್ PG ಆಗಿದೆ ಇವಾಗ. ಮುಂಚೆ ನಾವು ಇಲ್ಲೇ ಇದ್ದಿದ್ದು ಇದೇ ಮನೇಲಿ. ಬಟ್ ನಮ್ಮಪ್ಪ ಈ ಮನೇನ ಮಾರಿ ಸೊ ಇನ್ನೊಂದು ಮನೇನ ತಗೊಂಡಿದ್ದು. ಈಗ ನಾವು ಪ್ರೆಸೆಂಟ್ ಇದ್ದೀವಲ್ಲ, ಏನು ಮಾಡೋದು, ಗ್ರಾಫ್ ಒಂದೇ ಥರ ಇರಲ್ಲ. ಎಸ್, ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇದೇ ನಮ್ಮ ಹಳೆ ಮನೆ. ಹೆಂಗೈತೆ ನೋಡಿ. ಸೊ ಇವಾಗ ಬರೀ ಲೇಡೀಸ್ ಇರ್ತಾರೆ ಅನ್ಸುತ್ತೆ ಗುರು. ಆಂಟಿ, ಇದು ಪೋಸ್ಟ್ ಬಂದಿತ್ತು. ಪೋಸ್ಟ್ ಬಂದಿತ್ತು. ಈ ಮನೆಗೆ ಬರಬೇಕಿದ್ದು, ಬಟ್ ನಮಗೆ ಬಂತು ಪೋಸ್ಟು. ನಮ್ಮದು ಇದು ಹಳೆ ಮನೆ. ಓನರ್. ಅದಕ್ಕೆ ಕೊಡಕ್ಕಂತ ಬಂದೆ. ಹೌದಾ, ಸರಿ. ಇದು ಅವ್ರದ್ದು ಫೋನ್ ನಂಬರ್ ಹಂಗೆ ಕೊಡಿ. ಅದೇನಾ ಫೋನ್ ನಂಬರು? ಸರಿ ಆಂಟಿ, ಆಗಲಿ ಆಂಟಿ. ಇರಲಿ ಬಿಡಿ, ಪರವಾಗಿಲ್ಲ, ಇರಲಿ. ಸರಿ ಆಂಟಿ, ಆಯ್ತು ಆಂಟಿ. ಊಟ? ಹೌದಾ, ಸರಿ ಆಂಟಿ. ಅದಕ್ಕೆ ಕೊಡಕ್ಕಂತ ಬಂದೆ. ನಮ್ಮ ಮನೆಗೆ ಬಂದಿತ್ತದು. ಸರಿ ಆಂಟಿ, ಆಯಿತು, ಬರ್ತೀನಿ. ಚೆನ್ನಾಗಿದ್ದೀವಿ. ನೀವು? ಸರಿ. ಗೊತ್ತಾಯ್ತು. ನಿಮ್ಮ ಭಾಷೆ ನೋಡೇ ಗೊತ್ತಾಯಿತು. ಸರಿ ಆಂಟಿ, ಆಗಲಿ, ಬರ್ತೀನಿ. ಓಕೆ
ಗೈಸ್ ಇಲ್ಲೇ ನಮ್ಮ ಗಾಡಿಗಳೆಲ್ಲ ಮುಂಚೆಲೆಲ್ಲ ನಿಲ್ತಿತ್ತು RX ಬುಲೆಟ್ ಎಲ್ಲ ಆ ಕಡೆ ಸೈಡ್ ಗಾರ್ಡನು ಬಿಡಿ. ಇವಾಗ ಇಲ್ಲಿ ಕ್ಯಾಮ್ರದ ಏನಿಲ್ಲ ಬಿಡಿ ಅಜ್ಜಿ ಆಯ್ತು. ಹಳೆ ನೆನಪು ಎಲ್ಲ ಇಲ್ಲೂ ಮಾತ್ರ ಒಳ್ಳೊಳ್ಳೆ ಮೆಮೊರೀಸ್ ಇದ್ವು ಮಾತ್ರ ಅವಾಗ ಮುಂಚೆ. ಗೈಸ್ ಮನೆಗೆ ನೋಡಿ ಇವಾಗ ಪ್ರೆಸೆಂಟ್ ಇರೋ ಮನೆಗೆ ಬಂದಾಯ್ತು. ಇದು ಹಂಗೆ ಬರ್ತಿರ್ಬೇಕಾದ್ರೆ ನಮ್ಮ ಹಳೆ ಮನೇನೂ ತೋರಿಸ್ತೆ ವ್ಲಾಗಲ್ಲಿ. ಫುಲ್ ಹಳೆ ನೆನಪೆಲ್ಲ ತಾಜಾ ಆಗ್ಬಿಡ್ತು ಗೈಸ್. ನಾವು ಅಮ್ಮಲ್ಲಿ ಓಣಿ ಎಲ್ಲ ಕ್ಲೀನ್ ಮಾಡ್ತವ್ರಪ್ಪ. ಗೈಸ್ ಇವತ್ತು ನಮ್ಮ ಮನೇಲಿ ಮೋಸ್ಟ್ಲಿ ಮೊಸರನ್ನ ಅನ್ಸುತ್ತೆ, ಅದಕ್ಕೆ ನಮ್ಮಮ್ಮ ಮೊಸರು ತಗೋಬಾ ಅಂತ ಹೇಳಿದ್ರು. ಹಿಂಗೆ ಯಾವಾಗ ಹಿಂಗೆ ಹೇಳ್ತಾರೆ ಆಬ್ವಿಯಸ್ಲಿ ಒಂದು ಮೊಸರನ್ನ ತಪ್ಪರು ಅಂದರು ಮಜ್ಜಿಗೆ ಅನ್ನ ಮಾಡ್ತಾರೆ. ಜೊತೆಗೆ 2 ಪಾರ್ಲೆಜಿ ಬಿಸ್ಕೆಟ್ ತಗೊಂಡು ಬಂದಿದ್ದೀನಿ ಸುಂದ್ರಿ ಮತ್ತು ಮುಂದ್ರಿಗೆ. ಅಡಿಲ್ಲ ಗೈಸ್ ಆ್ಯಕ್ಚುಲಿ ಇವಾಗ ನಮ್ಮಮ್ಮ ಒಂದು ಟಬ್ಬಲ್ಲಿ ಒಂದು ಬಟ್ಟೆ ಕೊಟ್ಟಿದ್ರು, ಅಂದರೆ ಫುಲ್ಲು ಒಗ್ದಿರೋ ಬಟ್ಟೆನ ಹೋಗಿ ಒಣೆಹಾಕು ಅಂತ ಕೊಟ್ಟಿದ್ರು. ಈಗ ಬಟ್ಟೆನ ಒಣೆಹಾಕ್ತಿದ್ದೀನಿ. ಜೊತೆಗೆ ಈಗ ಬಟ್ಟೆನ ಒಣೆಹಾಕ್ತಿರ್ಬೇಕಿದ್ರೆ ಈಗ ಒಂದು ರೀಲಿಗೆ ಈಗ ಒಂದು ಕಾನ್ಸೆಪ್ಟು ಐಡಿಯಾ ಬಂತು. ಈ ರೀಲಿಗೆ ನಮ್ಮಪ್ಪ ಅಮ್ಮ ನಾನು 3 ಜನನೂ ಬೇಕು. ಈಗ ನಮ್ಮಪ್ಪ ಈಗ ಸಿಟಿಗೆ ಹೋಗಿದ್ರು ಅನ್ಸುತ್ತೆ, ಈಗ ಮೋಸ್ಟ್ಲಿ ಬಂದರು ಅನ್ಸುತ್ತೆ. RX ಸೌಂಡ್ ಕೇಳ್ತು. ಸೊ ಇವಾಗ ಹೋಗಿ ರೀಲ್ಸ್ ಮಾಡೋಣ ಗೈಸ್. ಏನು ರೀಲ್ಸು ಕಾನ್ಸೆಪ್ಟು ಅಂತ ಒಂದು ನೀವು ಫಸ್ಟು ನಾನು ಇನ್ಸ್ಟಾಗ್ರಾಮಲ್ಲೇ ನೋಡಿ, ತಪ್ಪರೆ ಇಲ್ಲಿ ಬಿಹೈಂಡ್ ದಿ ಸೀನ್ಸ್ ಸ್ವಲ್ಪ ಹಾಕ್ತೀನಿ. ಫುಲ್ ನೋಡಬೇಕು ಅಂದರೆ ಇನ್ಸ್ಟಾಗ್ರಾಮಿಗೆ ಹೋಗಿ ಫಾಲೋ ಮಾಡಿ ರೀಲ್ಸ್ ನೋಡಿ. ನಂಗೆ ಹಿಂಗೆ ಏನಾದ್ರು ಹಿಂಗೆ ಕೆಲಸ ಮಾಡ್ತಿರ್ಬೇಕಿದ್ರೆ ರೀಲಿಗೆ ಕಾನ್ಸೆಪ್ಟ್ ಐಡಿಯಾ ಬರುತ್ತೆ. ಬರೀ ಅದಕ್ಕಂತಾನೆ ಯೋಚನೆ ಮಾಡಿದ್ರೆ ಐಡಿಯಾ ಬರಲ್ಲ. ಈಗ ಎಲ್ಲರೂ ಬೈಕ್ ಓಡಿಸಿರ್ಬೇಕಿದ್ರೆ, ತಪ್ಪರು ಬಾತ್ರೂಮ್ ಅಲ್ಲಿ ಇರ್ಬೇಕಿದ್ರೆ, ತಪ್ಪರು ಸ್ನಾನ ಮಾಡ್ಬೇಕಿದ್ರೆ, ತಪ್ಪು ಹಿಂಗೆ ಬಟ್ಟೆ ಒಣೆ ಹಾಕ್ತಿರ್ಬೇಕಿದ್ರೆ, ತಪ್ಪರೆ ವಾಕ್ ಮಾಡ್ಬೇಕಿದ್ರೆ ಸಡನ್ ಆಗಿ ಹಂಗೆ ಯೋಚನೆ ಬರುತ್ತೆ. ಸೊ ಅವಾಗ ಹಿಂಗೆ ರೀಲಿನ ಕಾನ್ಸೆಪ್ಟ್ ಐಡಿಯಾ ಬರುತ್ತೆ. ಆಮೇಲೆ ರೀಲಿನ ಮಾಡ. ನನ್ನ ಮಗನೇ ನ್ಯೂಸ್ ಪೇಪರ್ ತಂದು ಕೊಟ್ಟಿದ್ದೀನಿ, ಬರೀ ಫೋನ್ ಇಟ್ಕೊಂಡಿರ್ತೀಯಲ್ಲ ನೀನು. ಅದೇ ಹಂಗೆ ಹಿಂಗೆ ಹೇಳಿ ಕುದ್ಕೊಳ್ಳಿ ಅಷ್ಟೇ. ನಿಂಗೆ ಹುಡ್ಕಕ್ಕೆ ಬರಲ್ಲ, ಕೊಡಿಲ್ ಪೇಪರು ಅಷ್ಟೇ ಅಲ್ವಾ. ನೋಡೀಗ ಗ್ಲಾಸ್ ಹಾಕೊಂಡು ಹೆಂಗೆ ಹುಡುಕ್ತೀನಿ. ಕಟ್ ಮಾಡೋ ಮತ್ತೆ ಹಿಂಗೆ ಗ್ಲಾಸ್ ಹಾಕಂತ ಹೇಳಿ. ನಿನ್ನ ವಿಡಿಯೋ ಹಂಗೆ ಆನಲ್ಲಿ ಇರಲಿ ಬಿಡು. ಎಂತೆಂಥವ್ರನ್ನ ಹುಡುಕ್ತೀನಿ ಅನ್ಬೇಕಾ? ನೋಡೀಗ ಈ ಗ್ಲಾಸ್ ಹಾಕೊಂಡು ಎಂತೆಂಥವ್ರು ಹುಡುಕ್ತೀನಿ ಅಂದ್ಬಿಟ್ಟು ಹಿಂಗೆ ಪೇಪರನ್ನು ತಿರ್ಗಿಸಿ ನಿನ್ನ ಮುಖ ನೋಡ್ಕೊಂಡು ಹೇಳ್ಬೇಕಾ? ಪೇಪರ್ನೇ ನೋಡಿ ಅಷ್ಟೇ. ನೋಡೀಗ ಗ್ಲಾಸ್ ಹಾಕೊಂಡು ಎಂತೆಂಥವ್ರನ್ನ ಹುಡುಕ್ತೀನಿ. ಬಿತ್ತಿರ ಮತ್ತೆ ಸ್ವಲ್ಪ ಮೇಲ್ ನೋಡ್ಬೇಕು ನೀನು. ಅವ್ನು ಹಿಂಗೆ ಯಾವಾಗಲೂ 24 ಗಂಟೆ ಫೋನೇ ನೋಡ್ತಾ ಇರ್ತಾನೆ ಅವ್ನು ಹಿಂಗೆ. ಆಹಾಹಾ ಸರಿಯಾದ ನನ್ನ ಮಗ ನೀನು. ಬಂದಂಗೆ ಹೇಳ್ಬೇಕು, ಅವಾಗ ಐಡಿಯಾ ಚೆನ್ನಾಗಿ ಸಿಗುತ್ತೆ. ಆಹಾಹಾ ಬಂದಂಗೆ ಹೇಳ್ಬೇಕು ಅಂತೀವಿ. ಆಹಾಹಾ ಸರಿಯಾದ ನನ್ನ ಮಗ ನೀನು. ಬೇಡ ಸರಿಯಾದಪ್ಪ ಮಕ್ಕಳು ಅಂತೀನಿ. ಗೈಸ್ ರೀಲ್ಸ್ನ ಈಗ ಕಂಪ್ಲೀಟ್ ಮಾಡಾಯ್ತು. ಹೆಂಗನ್ಸು ಪಪ್ಪ ರೀಲ್ಸ್ ಮಾಡಿ? ಬಂದ್ಮೇಲೆ ಗೊತ್ತಾಗುತ್ತೆ ತಾಳಿ. ಬಂದಿರುತ್ತೆ ಫಸ್ಟ್ ಆ್ಯಕ್ಟ್ ಮಾಡಿರೋದು ನೀವಲ್ವಾ? ಸರಿ ಬಾಯ್ ಗೈಸ್. ಹಂಗಂತ ಊರಿಂದ ನಮ್ಮ ಗಾನವಿ ಬಂದೋಳೆ ಗೈಸ್. ಊರಿಂದ ಅಲ್ಲ, ಡೈರೆಕ್ಟ್ ಕಾಲೇಜಿಂದಾನೆ ಬಂದ್ಲು. ಊರಿಂದ ಆ್ಯಕ್ಚುಲಿ ಡೈರೆಕ್ಟ್ ಕಾಲೇಜಿಗೆ ಹೋಗಿ ಕಾಲೇಜಿಂದ ಆಮೇಲೆ ಮನೆಗೆ ಬಂದ್ಲು. ಇವಾಗ ದೊಡ್ಡ ಗೊತ್ತಲ್ಲ ಆಫೀಸರ್, ಹಂಗೆ ಇಲ್ಲಿ ಬಿಲ್ಡಪ್ ತಗೊಳಕ್ಕೆ. ಲ್ಯಾಬ್ ಟೆಸ್ಟ್ ಆಯ್ತಾ? ಏನು ಕೋಡಿಂಗ್ ಮೇಲಾ? ಸ್ಕ್ರಾಚ್ ಕೋಡ್ ಅಂತನಾ? ಏನಾರು ಬೇರೆ ಕೋಡ್ ಏನಾರು ಇದ್ರೆ ನಂಗೆ ಹೇಳ್ಕೊಡ್ತೀನಿ. ನೀನೇ ಬ್ಲಾಕ್ ಲಾಕ್ ಕಟ್ಟಿ ಎಂತದ್ದು ಬ್ಲಾಕ್ ಅನ್ನ ಯಾಕೆ ಹೇಳು ಮತ್ತೆ. ಬ್ಯಾಕ್ ಲಾಕ್ ಅದನ್ನ ಕಟ್ಟಿ ಇದು ಪಾಸ್ ಆಗಿಲ್ಲ ಕಟ್ಟಿರೋದು. ಬ್ಯಾಕ್ ಲಾಕ್ ಕಟ್ಟೋದು ಒಂದು ಇದು ಕಣೆ. ಏನ್ ಹೇಳೋ ಇದು ಕಳೆ ಅದೆಲ್ಲ ತಿಳ್ಕ. ಅನ್ಎಜುಕೇಟೆಡ್ ಬಟ್ಟೆ ತವ. ಗೈಸ್ ಬನ್ನಿ ಇವಾಗ ಸ್ನಾನ ಅಂತಿದ್ದೀನಲ್ಲ, ವಾಕ್ ಮಾಡಕ್ ಈಗ ಹೋಗ್ಬಿಟ್ಟು ಬರೋಣ. ಗೈಸ್ ಟೈಮ್ ಒಂದು 7 ಗಂಟೆ ಆಗೈತೆ. ಪಾರ್ಕಿಗೆ ಏನಾರು ಬರ್ತೀಯಾ? ಬರೋಣ ಸರಿ ಬಾಯ್. ಗೈಸ್ ಒಂದು ಅರ್ಧ ಪಚ್ಬಾಳ್ ತಿನ್ಕೊಂಡು ಹೋಗ್ತಿದ್ದೀನಿ. ಗೈಸ್ ಮನೆಯಿಂದ ಬಂದಿದ್ದು ಏನೊಂದು 7 ಗಂಟೆ ಹಂಗೆ ಬಂದ್ಬಿಟ್ಟು ಇಲ್ಲಿ ಪಾರ್ಕಿಗೆ ಸುಮಾರು ರೌಂಡ್ ಆಗ್ತೆ. ಇವಾಗ ಟೈಮ್ ಬಂದು ಈಗ 8:15 ಆಗೈತೆ. ಟೋಟಲ್ಲು 9,000 ಸ್ಟೆಪ್ಸ್ ಕಂಪ್ಲೀಟೆಡ್.
ಬೆಳಗ್ಗೆ ಅಂದರೆ 7 ಗಂಟೆಗೆ ಬಂದಾಗ ಒಂದು 2,000 ಸ್ಟೆಪ್ಸ್ ಇತ್ತು. ಅಂತೂ 9,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದೆ. ಸಕ್ಕದಾಗಿತ್ತು. ಸ್ವಲ್ಪ ಇನ್ನೇನೀಗ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಹಂಗೆ ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ. ಕಾಲೆಲ್ಲ ಸ್ವಲ್ಪ ಇಟ್ಕೊಂಡಿತ್ತಿಲ್ಲ, ಎಲ್ಲ ಕಾಫ್ ಮಸಲ್ಸ್ ಎಲ್ಲ ಚೆನ್ನಾಗಿತ್ತು. ಇವತ್ತು ಶೂಸ್ ಬೇರೆ ಹಾಕೊಂಡು ಬಂದಿರಲಿಲ್ಲ, ಕ್ರಾಕ್ಸಲ್ಲೇ ವಾಕ್ ಮಾಡಿದೆ. ಶೂಸ್ಗಿಂತ ಕ್ರಾಕ್ಸ್ ಎಷ್ಟೋ ಕಂಫರ್ಟ್ ಆಗಿದೆ ಮಾತ್ರ. ಆದರೂ ಈ ಪಾರ್ಕಲ್ಲಿ ವಾಕ್ ಮಾಡೋಕ್ಕೆ ಏನು ಸಕ್ಕದಾಗಿರುತ್ತೆ ಅಂದರೆ ಚಿಂದಿರುತ್ತೆ ಮಾತ್ರ. ಗೈಸ್ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಯಾವ ಥರ ಸ್ಮೆಲ್ ಬರ್ತಿಲ್ಲ ಗೊತ್ತಾ? ನಮ್ಮಮ್ಮ ಯಾವುದೋ ಬೋಂಡಾ ಮಾಡ್ತವ್ರೆ ನಂಗೆ ಸ್ಮೆಲ್ಲು. ಆದರೆ ಬೋಂಡಾ ಮಾಡ್ತಿಲ್ಲ, ಏನು ಮಾಡ್ತಾರೆ ಗೊತ್ತಾ ಗೈಸ್? ಗೆಣಸು. ಲಾಸ್ಟ್ ವೀಕು ಇದಕ್ಕೆ ಹೋಗಿದ್ವಲ್ಲ ಸಂತೆಗೆ, ಅವಾಗ ನಮ್ಮಮ್ಮ ಗೆಣಸು ತಗೊಂಡಿದ್ದು. ಆದರೆ ಬೋಂಡಾ ಥರ ಬಂತು ಸ್ಮೆಲ್ಲು, ಗೆಣಸು ಥರ ಬರಲೇ ಇಲ್ಲ. ಇವಳು ಗಾನವಿನು ದೊಡ್ಡಮ್ಮೇನೋ ಒಳಗಿಡೇನೋ ಮಾಡ್ತೈತೆ ಏನೋ ಅಂತವಳೆ ಆಯ್ತಾ. ಇಲ್ಲಿ ನೋಡಿದ್ರೆ ನಮ್ಮಮ್ಮ ಗೆಣಸು ಬೇಯಿಸೋರಿದ್ರು ಒಳಗಡೆ. ಅಲ್ಲ, ಗೆಣಸು ತಗೊಂಡ್ ಬಂದು 1 ವಾರ ಆಗೈತೆ. ಇವಾಗ ಬೇಯಿಸಿದ್ಯಲ್ಲಮ್ಮ ಗೆಣಸು? ಕ್ಲೀನಾಗಿ ಬತ್ಬೇಕು ಅಂದ್ರೆ ಹಾಳಾಗಿ ಹೋಗ್ಬೇಕು ಅಂತಾರ. ಅದು ಹಾಲು ಅಂಶ ಇರುತ್ತಲ್ಲ, ಅದು ಹೋದ್ರೆ ಸ್ವೀಟ್ ಬರುತ್ತೆ. ವಾ ಅಪ್ಪ, ಹಂಗಂತ ಇದು ನಮ್ಮ ಹಳೆ ಮನೆ ಕಡೆಗೆ ಹೋಗಿದ್ದೆ ಇವತ್ತು. ಕಲ್ ಮನೆ. ಹಂಗೆ ವ್ಯೂವರ್ಸ್ಗೂ ತೋರ್ಸ್ಕೊಂಡು ವ್ಲಾಗ್ ಮಾಡ್ಕೊಂಡು ಬಂದೆ. ಅದೇ ಪೋಸ್ಟ್ ಬಂದಿತ್ತಲ್ಲ, ಅದು ಹಂಗೆ ಕೊಟ್ಬಿಟ್ಟು ಬಂದೆ. ತೋರ್ಸಕ್ ಹೋದ ಮಗನೇ? ತೋರಿಸ್ತಾ ಇರ್ಲಿ, ಏನಂತೆ. ಹೌದಾ? ಸುಮಾರು ಜನ ಈಗ ಕಮೆಂಟ್ ಹಾಕ್ಬೋದು ಏನಕ್ಕೆ ಸೇಲ್ ಮಾಡಿದ್ರಿ ಅಂತ. ಸಾಲ ಅಲ್ವಾ? ಏನು ಮಾಡೋದು, ಗ್ರಾಫ್ ಒಂದೇ ಥರ ಇರಲ್ಲ. ಮಗನೇ ಏರುಪೇರು ಅಲ್ಲ. ಹಂಗಂತ ಒಬ್ರು ಲಾಸ್ಟ್ ವ್ಲಾಗಿಗೆ ಅಂದರೆ ಸಾರಿ ಇದೇ ವ್ಲಾಗಿಗೆ ಹೆಂಗ್ ಕಮೆಂಟ್ ಹಾಕಿದ್ದೀರಾ ಅಂದರೆ, ನಾನು ನಮ್ಮ ಗಾನವಿಗೆ ಒಂದು ಚಾಲೆಂಜ್ ಕೊಡ್ತೀನಿ ಅಂತ ಹೇಳಿದ್ದೆ. ಚಾಲೆಂಜ್ ಅಂದರೆ ಒಂದು ಚಾಲೆಂಜ್ ಅಂತಲೇ ಅನ್ಕೊಳ್ಳಿ. 1 ಮಿನಿಟಿಗೆ ಅವಳು ಏನೇನು ಬೈ ಮಾಡ್ತಾಳೆ ಅದಕ್ಕೆ ನಾನು ಪೇ ಮಾಡ್ತೀನಿ ಅಂತ. ಅದಕ್ಕೆ ಒಬ್ರು ಏನಂತ ಕಮೆಂಟ್ ಹಾಕೋರು ಗೊತ್ತಾ? 2 kg ಬಾದಾಮಿ ತಗೋಗಾನು 1 ಮಿನಿಟಲ್ಲಿ ಅಂತ ಕಮೆಂಟ್ ಹಾಕೋರೆ. ರಮೇಶ್ ಅವರೇ ಸರಿಯಾಗಿ ಹೇಳಿದ್ದೀರಾ ಮಾತ್ರ. ನಿಮ್ಮ ಅಪ್ಪ ಅಮ್ಮದು ಮ್ಯಾರೇಜ್ ಫೋಟೋ ತೋರಿಸ್ತೀನಿ ಅಂತ ಹೇಳ್ದೆ, ತೋರಿಸ್ಲೇ ಇಲ್ಲ ಚಕ್ರಂಜನಿ ಅವರೇ ಅಂತ ಹಾಕವ್ರೆ. ಸಾರಿ ಗೈಸ್, ಸಾರಿ ಪವನ್ ಅವರೇ, ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಪಕ್ಕಾ ತೋರಿಸ್ತೀನಿ. ಇಲ್ಲಿ ನಿಮ್ಮ ಅಪ್ಪ ಪಕೋಡ ಮಾಡಲೇ ಇಲ್ಲ. ಅಂಕಲ್ ವಿ ಆರ್ ವೇಟಿಂಗ್, ಪ್ಲೀಸ್ ಮಾಡಿ, ಹೆಲ್ಪ್ ಬೇಕಾ? ನಾನು ಬರ್ತೀನಿ, ಮಾಡಲೇಬೇಕು ಅಂತ ಹಾಕಿದ್ದಾರೆ ಸಂದೇಶ್ ಅವರು. ಇಲ್ಲ, ಪಕೋಡ ಮಾಡಿಸ್ತೀನಿ ಈ ವೀಕ್ ಅಷ್ಟೊತ್ತಿಗೆ, ಪಕ್ಕಾ ಮಾಡಿಸ್ತೀನಿ. ಬ್ರೋ ಟಮ್ಟಾ ಅಂದ್ರೆ ಏನು? ಪ್ಲೀಸ್ ಗಿವ್ ಇನ್ಫಾರ್ಮೇಶನ್ ಅಬೌಟ್ ಇಟ್. ಟಮ್ಟಾ ಅಂದ್ರೆ ಏನಿಲ್ಲ, ತಂಬಿಟ್ಟು ಅಂತೀರಲ್ಲ ನೀವು, ಅದಕ್ಕೆ ನಾವು ಟಮ್ಟಾ ಅಂತೀವಿ ಅಷ್ಟೇ. ಬ್ರೋ ನಿಮ್ಮ RX ಟ್ಯಾಂಕ್ ಮೇಲೆ ನೇಮ್ ಹಾಕಿಸಿದ್ರ? ಇಲ್ಲ, ಇನ್ನ ಹಾಕ್ಸಿಲ್ಲ, ಹಾಕಿಸ್ತಾರೆ. ಚಕ್ರಮ್ ಒನ್ ಡೇ ಕಿಚನ್ ಚಾಲೆಂಜ್ ಮಾಡು. ನಿಮ್ಮ ಅಮ್ಮಗೆ ರೆಸ್ಟ್ ಕೊಟ್ಟು ಫ್ರಮ್ ಮಾರ್ನಿಂಗ್ ಬೀಟ್ರೋಟ್ ಜ್ಯೂಸ್ ಇಂದ ನೈಟ್ ಡಿನ್ನರ್ ವರೆಗೂ ನೀನೇ ಮಾಡ್ಬೇಕು. ಐ ಹೋಪ್ ಯು ವಿಲ್ ಡೂ ಇಟ್ ಚಕ್ರಮ್. ಇಲ್ಲ, ನಂಗೆ ಕುಕಿಂಗ್ ಬರೋದೇ ಇಲ್ಲ. ಜೊತೆಗೆ ನಾನೇನಾರು ಕುಕಿಂಗ್ ಮಾಡೋರು ನಮ್ಮ ಮನೇಲಿ ಯಾರು ತಿನ್ನೋದು ಇಲ್ಲ. ಬ್ರೋ ಒನ್ ಡೇ ಫುಲ್ ಟಾಕ್ ಉತ್ತರ ಕರ್ನಾಟಕ ಸ್ಟೈಲ್, ಲವ್ ಫ್ರಮ್ ಯಾದಗಿರಿ. ನಮ್ಮ ಭಾಷೆನೇ ಒಂದೊಂದು ಟೈಮ್ ತೊದಲಿಸ್ತೀನಿ, ಇನ್ನ ನೀವು ಉತ್ತರ ಕರ್ನಾಟಕ ಹೇಳ್ತಿದ್ದೀರಾ. ಓಕೆ, ಇಷ್ಟ ಆಗಿತ್ತು ಕಮೆಂಟ್ಗಳು. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಗೈಸ್. ಇಲ್ಲಿವರೆಗೂ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಬಾಯ್. We could live our dream and daylight. It's right, just go with the feeling. Take my hand, we'll ruin our plans. We'll leave it all behind.